ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕಡಲೆಬೇಳೆ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವಿವತ್ತು ಅರ್ಧ ಕೆಜಿ ಕಡಲೆಬೇಳೆನ 4 ರಿಂದ 5 ಅವರು ನೆನೆಸಿಟ್ಕೊಂಡು ಮಾಡ್ಕೊಳ್ತಾ ಇದ್ದೀವಿ. ನಂತರ 4 ರಿಂದ 5 ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಬೇಕು. ನಂತರ ಒಂದು ಮಿಕ್ಸಿ ಜಾರಿಗೆ 10 ರಿಂದ 12 ಹಸಿಮೆಣಸಿನ್ಕಾಯಿ, ಹೆಚ್ಚಿದ ಸ್ವಲ್ಪ ಶುಂಠಿ, 10 ರಿಂದ 12 ಬೆಳ್ಳುಳ್ಳಿ ಹೆಸಳು, 1 ಇಂಚಷ್ಟು ಚಕ್ಕೆ, ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳಿ. ನಂತರ ಹೆಚ್ಚಿಕೊಂಡ ಈರುಳ್ಳಿಗೆ ಆ ಮಿಶ್ರಣನ ಹಾಕಿ ಮತ್ತೆ ಅದೇ ಜಾರಿಗೆ ನೆನೆಸಿಕೊಂಡ ಕಡಲೆಬೇಳೆಯನ್ನು ಹಾಕಿಕೊಂಡು ತರಿಯಾಗಿ ರುಬ್ಬಿಕೊಂಡು ಹೆಚ್ಚಿದ ಈರುಳ್ಳಿ ಜೊತೆಗೆ ಹಾಕಿ ಅದಕ್ಕೆ ಹೆಚ್ಚಿದ ಪುದೀನ ಮತ್ತು ಕೊತ್ತಂಬರಿಯನ್ನು ಹಾಕಿ ಜೊತೆಗೆ ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೆರೆಸಿ. ಈ ಹದಕ್ಕೆ ಬರುವವರೆಗೂ ಚೆನ್ನಾಗಿ ಕಲಿಸಿಕೊಳ್ಳಿ. ನಂತರ ಕಾದ ಎಣ್ಣೆಗೆ ಒಂದೊಂದೇ ತಟ್ಟಿಕೊಂಡು ಹೀಗೆ ಹಾಕಿ. ಹೀಗೆ ಒಂದೊಂದೇ ತಟ್ಟಿಕೊಂಡು ಎಣ್ಣೆಗೆ ಹಾಕಿ. ನಂತರ ಒಂದೊಂದೇ ತಿರುಗಿಸಿಕೊಂಡು ಚೆನ್ನಾಗಿ ಬೇಯಿಸಿ. ಹೀಗೆ ಕಂದು ಬಣ್ಣ ಬರುವವರೆಗೂ ಬೇಯಿಸಿಕೊಂಡು ಪ್ಲೇಟಿಗೆ ಹಾಕಿಕೊಳ್ಳಿ. ಈಗ ಕಡಲೆಬೇಳೆ ವಡೆ ತಿನ್ನಲು ಸಿದ್ಧವಾಗಿದೆ.